ರೂವಾರಿಗಳು ಎಲ್ಲರನ್ನು ನಮಸ್ಕರಿಸಿ ಇಲ್ಲಿ ಸಂಜು ಅವರಾಗಿರ್ಬೋದು, ಅಶೋಕ್ ಅವರಾಗಿರ್ಬೋದು, ಏನಾದರೂ ಸರಿ ಅಂಬೇಡ್ಕರ್ ಸ್ಮರಿಸೋದೇ ನೀವು ದೇವ್ರಿಗೆ ಸ್ಮರಿಸಿದ್ರೆ ಸ್ವರ್ಗಕ್ಕೆ ಹೋಗ್ತಿದ್ವಿ ಅಂತ ಹೇಳಿದ್ರು ಅವರು. ಆದ್ರೆ ಅವರು ಗಮನದಾಗ ಇಟ್ಕೋಬೇಕಾಗ್ತೈತಿ ಇವತ್ತಿನ ದಿವಸ. ಅದು ನಮ್ಮ ಸಂವಿಧಾನ ರಚಿಸಿಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರ ಕೊಡುಗೆ. ಆ ಒಂದು ಸಂವಿಧಾನ ಶಿಲ್ಪಿಗಳಾದಂಥ ಅಂಬೇಡ್ಕರ್ ಅವರು ಒಂದು ಕೊಡುಗೆದಿಂದ ಇವತ್ತ ಯಾವುದೇ ವ್ಯಕ್ತಿ ಕನಸು ಕಂಡು ಯಾವುದೇ ಹುದ್ದೆಗೆ ಹೋಗ್ಬೋದು ಅನ್ನುವಂಥ ಒಂದು ಅರಿವು ಇಲ್ಲಾರ್ದೆ ಅವರು ಒಂದು ಬಹಳ ತುಚ್ಛವಾದಂತ ಮಾತಾಡ್ಬಿಟ್ರು. ಯಾವುದೇ ಸರ್ಕಾರದ ಕೆಲಸ ಆ ಪ್ರಜೆಗಳು ಯಾ ದೇವ್ರಿಗೆ ಆರಾಧಿಸ್ಲಿಕ್ಕತ್ತಾರ ಅಥವಾ ಯಾರಿಗೆ ಆರಾಧಿಸ್ಲಿಕ್ಕತ್ತಾರ, ಯಾ ಆಹಾರ ಸೇವನೆ ಮಾಡ್ಲಿಕ್ಕತ್ತಿರ್ತಾರ, ಇವೆಲ್ಲ ಯುವಕರ ಬಗ್ಗೆ ಗಮನ ಸೆಳೆಯೋದು, ಯುವಕರ ಬಗ್ಗೆ ಮಾರ್ಗದರ್ಶನ ನೀಡೋದು ಸರ್ಕಾರದ ಕೆಲಸ ಅಲ್ಲ. ಆದ್ರೆ ದುರ್ದೈವಶ ಎಷ್ಟು ಜನ ನಾವು ಬಡತನ ರೇಖೆಯಿಂದ ಹೊರಗೆ ತೆಗೆದೀವಿ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಡೋದ್ರ ಬಿಟ್ಟು ಇವರು ದೇವರಿಗೆ ಆರಾಧನೆ ಮಾಡ್ರಿ, ಅಂಬೇಡ್ಕರ್ ಬಿಡ್ರಿ ಅಂತಕ್ಕಂಥ ಮಾತು ಆ ಒಂದು ಏನು ನಮ್ಮ ಪಾರ್ಲಿಮೆಂಟ್ ದಲ್ಲಿ ಆಡ್ ಹೋಗಿದ್ದು ಅತ್ಯಂತ ಖಂಡನೀಯ ಒಂದು ವಿಷಯ. ಅದಕ್ಕಾಗಿ ನೀವೆಲ್ಲರೂ ನಾನು ಪಕ್ಷಪಾತವಿಲ್ಲದೆ ಯಾವುದೇ ಒಂದು ಇದು ಇಲ್ಲಾರ್ದೆ ದಲಿತ ಸಂಘರ್ಷ ಸಮಿತಿ ಬೆನ್ನೆಲುಬು ನಿಂತಿರ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ನನ್ನ ತಂದೆಯವರ ವತಿಯಿಂದ, ಶಿವಾನಂದ ಪಾಟೀಲ್ ಅವರ ವತಿಯಿಂದ ಇವತ್ತು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ಲಿಕ್ಕತ್ತೀನಿ.